ಎಸ್ ನಮಸ್ತೆ. ಧರ್ಮಸ್ಥಳದ ಹತ್ತಿರದಲ್ಲಿರ್ತಕ್ಕಂತಹ ಈ ಸೌತಡಕ ಗಣಪತಿಯ ವಿಶೇಷತೆ ಏನಂದ್ರೆ, ಎಷ್ಟೇ ಮಳೆ ಬಂದ್ರು ದೀಪ ಹಾರೋದಿಲ್ಲಂತೆ. ಪೂಜಾರಿ ಕೂಡ ಮಳೆಲೆ ಪೂಜೆ ಮಾಡ್ತಾರೆ. ಯಾವುದೇ ಗರ್ಭಗುಡಿ ಇಲ್ಲ. ಗರ್ಭಗುಡಿ ಕಟ್ಬೇಕು ಅಂದ್ರೆ 24 ಗಂಟೆ ಒಳಗೆ ಕಟ್ಬೇಕಂತೆ. ಸೊ ಇದ್ರದ್ದು ಒಂದು ವಿಶೇಷತೆ ತಿಳ್ಕೊಂಡೆ. ಸೊ ಹೇಗೆ ಬಂತು ಇದು ಸೌತಡಕ ಅಂತ. ಸೊ ಆಗ ಜನ ಹೇಳಿದ್ರಲ್ಲಿ, ಇಲ್ಲಿ ರಾಜರ ಕಾಲದಿಂದನೂ ಈ ಗಣಪತಿನ ಪೂಜೆ ಮಾಡ್ತಾ ಇದ್ರಂತೆ. 12ನೇ ಶತಮಾನದಲ್ಲಿ ಸ್ವಲ್ಪ ಶತ್ರುಗಳ ದಾಳಿಯಿಂದ ದೇವಸ್ಥಾನ ನಾಶ ಆಯ್ತಂತೆ. ಅಲ್ಲಿ ಹಸು ಮೇಯಿಸುವಂತಹ ಜನ ಗಣಪತಿನ ತಂದು ಸೌತೆಕಾಯಿ ಬೆಳೆಯುವಂತಹ ಜಾಗದಲ್ಲಿ ಇಡ್ತಾರಂತೆ. ಸೌತೆಕಾಯಿನ ನೈವೇದ್ಯ ಮಾಡ್ತಾ ಇದ್ರಂತೆ. ಸೊ ತುಳು ಭಾಷೆಯಲ್ಲಿ ಸೌತ ಅಂತಂದ್ರೆ ಸೌತೆಕಾಯಿ ಅಂತ, ಅಡಕ ಅಂತಂದ್ರೆ ಸೊ ಇದು ಒಂದು ಸೌತೆಕಾಯಿ ಬೆಳೆಯುವಂತಹ ಜಾಗಕ್ಕೆ ಹೇಳ್ತಾರಂತೆ. ಸೊ ಹಾಗಾಗಿ ಸೌತಡಕ ಅಂತ ಹೇಳಿ ಈ ಒಂದು ಹೆಸರು ಬಂತು. ಸೊ ನೀವೇನಾದ್ರೂ ಹರಕೆ ಕಟ್ಕೊಂಡು 9 ತಿಂಗಳ ಒಳಗೆ ಅದು ನೆರವೇರ್ತು ಅಂದ್ರೆ ಬಂದು ಗಂಟೆ ಕಟ್ಟಬೇಕಂತೆ. ಇಲ್ಲಿನ ಅವಲಕ್ಕಿ ಪ್ರಸಾದವಂತೂ ಮಿಸ್ ಮಾಡಬೇಡಿ, ತುಂಬಾನೇ ಟೇಸ್ಟಿ ಆಗಿರುತ್ತೆ. ಸೊ ಅದ್ರ ಜೊತೆಗೆ ಆ ಗಣಪತಿ ನಿಮಗೆಲ್ಲ ಕೂಡ ಆಯುರ ಆರೋಗ್ಯ ಐಶ್ವರ್ಯ ಸಿದ್ಧಿ ಆಗ್ಲಿ ಅಂತ ಹೇಳ್ತಾ, ನಿಮ್ಮ ಆರೈಕೆಗಳು ಕಂಪ್ಲೀಟ್ ಆಗ್ಲಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಹೇಳ್ತೀನಿ. ಇವತ್ತಿನ ದಿನ ತುಂಬಾ ಚೆನ್ನಾಗಿ